ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತು ನಾವು ಫುಲ್ಲು ಅರ್ಜೆಂಟಲ್ಲಿದ್ದೀವಿ, ಯಾಕಂದರೆ ನಾವೆಲ್ಲ ಊರಿಗೆ ಹೋಗ್ತಿದ್ದೀವಿ ಗಾಯ್ಸ್. ಊರಿಗೆ ನಾವು ಅವಾಗಿಂದ ಎಷ್ಟು ಸಾಹಸ ಮಾಡಿದ್ವಿ ಅಂತ ಇಲ್ಲ. ನಾವು ಈಗ ಟ್ರೈನ್ ಹಿಡ್ಕೊಳ್ಬೇಕು, ಟ್ರೈನ್ ಬುಕ್ ಆಗಲಿಲ್ಲ ನಮ್ಮದು. ಸೊ ನೋಡಿ, ಶ್ರೇಯಾ ಹಾಯ್. ಶ್ರೇಯಾ ಅಲ್ಲಿದ್ದಾಳೆ, ಸ್ಫೂರ್ತಿ ಅಲ್ಲಿದ್ದಾಳೆ, ಆಟೋ ಕಾಯ್ತಿದ್ದಾಳೆ. ಗಾಯ್ಸು ಬೆಳಗಿಂದ ಸುಮ್ಮನೆ ಕೂತ್ಕೊಂಡು ಇವಾಗ ಫುಲ್ ಎಲ್ಲ ಕೆಲಸ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿ ಡಸ್ಟ್ಬಿನ್ ಒಗೆದು ಅದು ಮಾಡಿ ಇದು ಮಾಡಿ ಯಪ್ಪ ಟೈಮ್ ಆಗಿದೆ. ಮತ್ತು ನಮಗೆ ಇನ್ನೂ ಹೊರಡಲಿಕ್ಕೆ ಯಾವಾಗಲೂ ಬರೋ ಆಟೋ ಇವತ್ತು ಬರ್ತಿಲ್ಲ ಗೈಸ್. ಇವತ್ತು ಅವನಿಗೆ ಲೊಕೇಶನ್ನೇ ಸಿಗ್ತಿಲ್ಲ, ಇಲ್ಲಾಂದರೆ ಯಾವಾಗಲೂ ಬರ್ತಿರ್ತಿದ್ರು ಇಲ್ಲಿ. ಫುಲ್ಲು ಬ್ಯಾಡ್ ಲಕ್ ಇದೆ, ಫುಲ್ ಬ್ಯಾಡ್ ಲಕ್. ಇವತ್ತು ನಮಗೆ ಸೀಟ್ ಸಿಗುತ್ತಾ ಇಲ್ವೋ. ನಂದು ಜನರಲ್ ಇದು ಟ್ರೈನಲ್ಲಿ ಅಂದರೆ ನಾನು ಟ್ರೈನಲ್ಲಿ ತುಂಬ ಕಮ್ಮಿ ಹೋಗಿರೋದು, ಒಂದು 2-3 ಸತಿ ಹೋಗಿರ್ತೀನಿ ಅಷ್ಟೇ. ಸೊ ಇವತ್ತು ಜನರಲಲ್ಲಿ ಹೋಗ್ತಿದ್ದೀನಿ ಗೈಸ್. ನಂದು ಮೋಸ್ಟ್ಲಿ ಇದು ಸೆಕೆಂಡ್ ಎಕ್ಸ್ಪೀರಿಯನ್ಸು. ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ಬಟ್ ಅದು ಕೊಯಂಬತ್ತೂರಲ್ಲಿ. ಅದು ನನಗೇನು ಅಷ್ಟು ಕಷ್ಟ ಅನಿಸಿರಲಿಲ್ಲ. ನಮಗೆ ಸೀಟ್ ಸಿಕ್ಕಿತ್ತು, ಆರಾಮಾಗಿ ಬಂದಿದ್ವಿ. ಬಟ್ ಇವರೆಲ್ಲ ಹೇಳೋದು ನೋಡಿದ್ರೆ ಸ್ವಲ್ಪ ಕಷ್ಟ ಇದೆ ಅನಿಸುತ್ತೆ. ಸೊ ಲೆಟ್ಸ್ ಸಿ ಎಂತ ಆಗುತ್ತೆ ಅಂತ. ನಾನು ಎಷ್ಟು ಪಟ ಮಾತಾಡ್ತಿದ್ದೀನಿ, ಯಾಕಂದರೆ ರೋಡಲ್ಲಿದ್ದೀನಿ ಗೈಸ್. ರೋಡಲ್ಲಿ ಆಚೆ ಈಚೆ ಎಲ್ಲ ನೋಡ್ತಿರ್ತಾರಲ್ಲ, ಅದಕ್ಕೆ ನಂಗೆ ಒಂಥರ ಆಗ್ತಿದೆ. ಸೊ ಅಷ್ಟೇ ಗೈಸ್. ಆಫ್ಟರ್ 1 hour ಇನ್ನೂ ಇಲ್ಲೇ ನಿಂತಿದ್ದೀವಿ. ಇವಳು ಯಾವ ಆಟೋ ಮಾಡಿದಾಳೆಲ್ಲ ಗೊತ್ತಿಲ್ಲ, ಎಲ್ಲ ಆಟೋ ಮಾಡಿದಾಳೆ. ಅದು ಇಷ್ಟೊತ್ತಂದ್ರೂ ಬರಲೇ ಇಲ್ಲ, ಆಟೋ ಬರಲೇ ಇಲ್ಲ. ನಾನು ಎವ್ರಿ ಟೈಮ್ ಬಂದಾಗ ಕೊಡೋದು ಅದೇ, ಇಲ್ಲೇ ಬಂದು ನಿಲ್ತಾನೆ ಬರಲಿಲ್ಲ. ಮತ್ತು ಇವಾಗ ಇನ್ನೊಂದು ಆಟೋ ಮಾಡಿದ್ದೀವಿ ಗೈಸ್. ಈಗ ಅದಾದರೂ ಬರುತ್ತೋ ಇಲ್ಲ, ನಾವು ಇವತ್ತು ಇಲ್ಲೇ ಇರ್ತೀವೋ ಮನೆಗೆ ಹೋಗ್ತೀವೋ ಏನಂತ ಗೊತ್ತಿಲ್ಲ. ಗಾಯ್ಸ್ ಫೈನಲಿ ನಮಗೆ ಆಟೋ ಸಿಕ್ತು ಗಾಯ್ಸ್. ಈಗ ಹುಟ್ಟೆ ಇವಾಗ ಎಷ್ಟು ಕುತ್ಕೊಳ್ಳೋಕೆ ಕುತ್ಕೊಂಡ್ಬಿಡುವ, ಯಾಕಂದರೆ ಅಂತ ನಿಂತ್ಕೊಂಡು ಉಡುಪಿವರೆಗೂ ನಿಂತ್ಕೊಂಡು ಹೋಗ್ಬೇಕೇನೋ ಗೊತ್ತಿಲ್ಲ. ನಮ್ದು ಇವತ್ತು ಎಷ್ಟು ಬ್ಯಾಡ್ ಲಕ್ ನಡೀತಿದೆ ಅಂದರೆ ನಮ್ಗೆ ಯಾಕೆ ಸೀಟ್ ಸಿಗೋದಿಲ್ಲ. ಸೀಟ್ ಮೋಸ ಮಾಡಬೇಡ, ಇವಾಗಲೇ ಹಿಂಗೆ ಆಗ್ತಿದೆ. ಎಷ್ಟು ಏನು ಮಾಡಿದ್ರು ಎಲ್ಲ ಉಲ್ಟಾ. ಅಂದ್ರೆ ಡ್ರೆಸ್ ಸಿಗ್ತದ ಏನೇನಾಗುತ್ತೆ ನೋಡುವ. ನಮ್ಮ ಜರ್ನಿ ಹೇಗಿರುತ್ತೆ ನೋಡುವ ಗೈಸ್. ಇನ್ನೂ ಇಬ್ಬರು ಬರಲಿಕ್ಕಿದ್ದಾರೆ. ಸೊ ಟ್ರೇಲರ್ ಅಷ್ಟೇ ಇನ್ನೂ ಇದೆ, ಬಾಕಿ ಗೈಸ್. ಇನ್ನೂ ಅದು ಫಸ್ಟ್ ಆಫ್ ಆಲ್ ಟ್ರೈನಲ್ಲಿ ಸೀಟ್ಸ್ ಆಗಲಿ, ಟ್ರೈನ್ ಸಿಗುತ್ತೆ ನಾವು ಇಷ್ಟು ಲೇಟ್ ಹೋಗ್ತೀವಿ, ಟ್ರೈನ್ ಸಿಗೋದಿಲ್ಲ. ಟ್ರೈನ್ ಆಲ್ರೆಡಿ ಬಂದಿರುತ್ತೆ, ಎಲ್ಲ ಕುತ್ಕೊಂಡಿರ್ತಾರೆ. ನಾವು ಲಾಸ್ಟಿಗೆ ಓಡೋದು ಅದು ಸೀನ್ ಇದೆ. ಹೊರಗಡೆ ಹೋಗ್ತಾರೆ. ಅಲ್ಲ, ಅವರೇ ಇವಾಗ ಬೇಗ ಹೋಗ್ತಾರೆ ನಮ್ಗಿಂತ, ಅವರೇ ನಮ್ಗೆ ಎಳಿಬೇಕೇನೋ. ಟ್ರೈನಲ್ಲಿ 1-2 ಸೀಟ್ ಸಿಕ್ಕರೆ ಸಾಕು. ಮತ್ತೆ ನಾವು ಕುತ್ಕೊಂಡು ಎದ್ದು ಓಕೆ ಫ್ಲಾಗ್ ಹಾಕ್ತಾರೆ, ಅವ್ರ ಜೊತೆ ಮುಂದೆ ಕೂತ್ಕೊಂಡೆ. ಇವಾಗ ಆಲ್ರೆಡಿ ಎಷ್ಟು ಟೈಮು ಆಯಿತು? 65 minutes ಇದೆ. ಆಲ್ರೆಡಿ 5:30ಗೆ ಅದು ಟ್ರೈನ್ ಬಂದಿರುತ್ತೆ. 6:50 ಬಿಡುವ, 6:50 ಅಂದರೆ ಟೈಮ್ ಇದೆ, ಸೀಟ್ ಸಿಗಲ್ಲ ಬಿಡೋದು. ಬಟ್ ಎಲ್ಲರೂ ಬಂದು ನಮ್ಮ ಅಂತ ಹುಚ್ಚರೇ ಯಾರಿರೋದಿಲ್ಲ, ಸ್ವಲ್ಪ ಬೇಗ ಬಂದು ಸೀಟು ಇಟ್ಕೊಂಡು ಕೂತಿರೋರು ಇರ್ತಾರೆ. ನಮಗೆ ಟ್ರಾಫಿಕ್ ಎಲ್ಲ ಇಟ್ಕೊಂಡು ನಾವು ಹೋದಂಗೆ ಇವತ್ತು. ನೋಡುವ, ತುಂಬ ಹಶ್ವಾಗ್ತಿದೆ. ಇಲ್ಲೇ ಕುತ್ಕೊಂಡು ತಿನ್ಕೊಂಡು ಹೋಗ್ಬಿಟ್ಟೆ, ಅಲ್ಲಿ ನಿಂತ್ಕೊಂಡು ತಿನ್ನೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಏನಾಗಬೇಕು. ನಾವು ತಂದು ರೋಲ್ ಆರ್ಡ್ರ್ ಮಾಡಿದ್ದೀವಿ, ಇವಾಗಲೇ ತಿಂತಿದ್ದೀನಿ ನಾನು. ಇವರೇನೋ ಟ್ರೈನಿಗೆ ಹೋಗಿ ತಿನ್ನೋರಂತೆ. ಆವಾಗ ನಂಗೆ ಆಸೆ ಆಗ್ಬೋದೇನೋ. ಲಾಸ್ಟ್ ಬೈಟ್ ಕೊಡಿ. ಇವಾಗ ತುಂಬ ಹಶ್ವಾಗ್ತಿದೆ ಗೈಸ್. ಅಯ್ಯೋ, ನಮ್ಮ ಫ್ಯೂಚರ್ ಕಾಣ್ತಿದೆ ನೋಡಿ ಗೈಸ್. ನಾವು ಅದೇ ಬಸ್ಸಲ್ಲಿ ಹೋಗುತ್ತೆ ಅನಿಸುತ್ತೆ. ಬಿಕಾಸ್ ಅಲ್ಲಿ ಟ್ರೈನ್ ಬಂದು ನಿಂತಿದೆ, ಅದ್ರ ಮುಂದಿನ ಸ್ಟೋರಿ ನಮ್ಗೆ. ಟ್ರೈನ್ ಆಲ್ರೆಡಿ ಬಂದು ನಿಂತಿದೆ, ಸೀಟ್ ಇಲ್ಲ ಅಂತೆ. ಸೊ ವಿ ಆರ್ ಪ್ಲ್ಯಾನಿಂಗ್. ಎಲ್ಲೇ ಎಂಟ್ರಿ ಯಾವುದು? ಹಾಂ, ತೊಗೊಂಡಿದ್ದಾರೆ. ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ಬಸ್ಸಲ್ಲಿ ಹೋಗ್ಬಂತ. ಆ್ಯಕ್ಚುಲಿ ಇವಾಗ ಟ್ರೈನ್ 9:30 ಇವಾಗ ಅದು ಸಿಗಲಿಲ್ಲ ಅಂದರೆ ಮತ್ತೆ ಬಸ್ಸು ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ನಿಂತ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ ಗೈಸ್. ಅಲ್ಲ ಇಂಪಾಸಿಬಲ್. ತುಂಬ ಹೊತ್ತು ನಿಂತು 1 hour ಎಲ್ಲ ಆದರೆ ಓಕೆ. 8 ಗಂಟೆ ನಿಂತು 8-10 ಗಂಟೆ ಅನ್ಬೋದು. ಗಾಯ್ಸ್, ಪೊಲೀಸ್
ಪೊಲೀಸ್ ಹಿಡಿತಾರಂತ ಇವಳಿಗೆ, ಅದಕ್ಕೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾಳೆ. ಇದು ಇದೇ ಬಸ್ ಎಲ್ಲ ಫುಲ್ ಇದೆ. ಹಿಡಿದು ನಂಗೆ ಹಾಕಿದ್ರು. ಅಲ್ಲ, ನಾವು ಆ್ಯಕ್ಚುಲಿ ಬಸ್ಸಿಗೆ 1,500 ಆಗಿದೆ ಗೈಸ್ ಟಿಕೆಟ್. ಸೊ ನಾವು ಫುಲ್ ಉಳಿಸು ಅಂತ ಟ್ರೈನಲ್ಲಿ ಹೋಗ್ಕೊಂಡಿದ್ದೆ. ಎಂಥದ್ದು ಕ್ರೈಮ್ ಮಾಡಿದ್ಯಾ ಅಂತ ನೀನು? ಒಂದ್ಸತಿ ಏನೋ ಒಂದು ಕ್ರೈಮ್ ಮಾಡಿದಾಳೆ ಅನ್ಸುತ್ತೆ ಇವಳು. ಅವ್ರನ್ನ ನೋಡಿ ನೋಡಿ ಎದುರು ಓಡೋಗ್ತಿದ್ದಾಳೆ. ಫೈನ್ ಅಷ್ಟೇ ಅಲ್ಲ ಅದರಲ್ಲೇ ಅಂತ. ಅಲ್ಲ ಇವರಲ್ಲಿ ಎಷ್ಟು ಗಾಯ್ಸ್, ನಮ್ಗೆ ಸೀಟ್ ಸಿಕ್ಕಿಲ್ಲ ಅಂತ ಇವನಿಗೆ ಭಾರಿ ಖುಷಿ ಗಾಯ್ಸ್, ಭಾರಿ ಖುಷಿ. 1,000 ಎಷ್ಟು ಯಾರಿಗೆ ಎಷ್ಟು ಅರ್ಜೆಂಟಲ್ಲಿ ಬಂದರು. ಇಲ್ಲಿ ತಿಂತಾ ಇದ್ದಾರೆ. ನಾನು ಆಟೋದಲ್ಲಿ ತಿನ್ನೋದಕ್ಕೆ ಹೇಳಿದ್ರು ದೊಡ್ಡ. ಅಲ್ಲಿ ಆಟೋದಲ್ಲಿ ನಾ ತಿನ್ನುವಾಗ ಇವಾಗಿಲ್ಲ ತಿಂತೀರ ಅಂದ್ರೆ ಇವಾಗ ಇಲ್ಲಿ ಬಂದು ತಿಂತಾ ಇದ್ದೀರಾ. ಗೈಸ್, ನಾನು ಇವತ್ತಾದರೂ ಜನರಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಿದ್ದೆ. ಇಲ್ಲಿ ನೋಡಿನೇ ಸಾಕಾಗೋಯ್ತು. ಅಲ್ಲೆಲ್ಲ ನಿಲ್ಸಿಬಿಟ್ಟಿದ್ದಾರೆ ನೋಡಿ ನೋಡಿ, ಎಲ್ಲ ಫುಲ್ ನಿಂತ್ಬಿಟ್ಟಿದ್ದಾರೆ. ಇವತ್ತಿಷ್ಟು ಸಾಹಸ ಮಾಡಿ. ಸೊ ನಾವಿವಾಗ KSRTC ನಾ ಫಸ್ಟಿಗೆ ಹೇಳಿದ್ದೆ KSRTC ಬಸ್ಸಲ್ಲಿ ಹೋಗುವ, ಅಟ್ಲೀಸ್ಟ್ ಕುತ್ಕೊಂಡಾದರೂ ಕುತ್ಕೊಂಡು ಇವಾಗ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಅದು ಒಂದು ಸಾಹಸ ಮಾಡುವ, ಸಿಗುತ್ತಾ ಇಲ್ವಾ ಅಂತ. ಇಲ್ಲಿ ಇವರು ರೈಲ್ವೆ ಸ್ಟೇಷನಿಗೆ ತಿನ್ನಕ್ಕೆ ಬಂದಿದ್ರು ಗೈಸ್. ತಿನ್ನಲಿಕ್ಕೋಸ್ಕರ ರೈಲ್ವೆ ಸ್ಟೇಷನಿಗೆ ಬಂದಂಗೆ ಆಯಿತು. ಟ್ರೈನ್ ಹತ್ರ ಇವಾಗ ಹೋಗುತ್ತೆ ನೋಡಿ ಗಾಯ್ಸ್. ನನಗೆ ಇವಾಗಲೇ ಸುಸ್ತಾಗೋಯ್ತು. ಇನ್ನೂ ನಾವು ಬಸ್ಸ ಕುತ್ಕೊಳ್ಳಿಲ್ಲ. ಒಂದು ಎಂಗೇಜ್ಮೆಂಟಿಗೆ ಎಷ್ಟೆಲ್ಲ ಸರ್ಕಸ್ ಮಾಡಿ ಹೋಗ್ತಿದ್ದೀವಿ. ಹೌದು, ಎಂಗೇಜ್ಮೆಂಟ್ ಅಂತ ಹೇಳಿರಲಿಲ್ಲ ನಾನು. ಊರಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ದು. ಹಾಗೆ ನಾನು ಇನ್ನೂ ಮಟ್ಟ ಟ್ರೈನಲ್ಲಿ ಜನರಲ್ಲಲ್ಲಿ ಹೋಗಿದ್ದಿಲ್ಲ. ಅದೇ ಇವಾಗ ಫ್ರೆಂಡ್ಸ್ ಜೊತೆ ಎಕ್ಸ್ಪೀರಿಯನ್ಸ್. ಇಲ್ಲಿಗೆ ಎಲ್ಲಿ ಊಟಿಗೆ ಹೋಗಿದ್ವಿ ಅಲ್ವಾ, ಅಲ್ಲಿ ಕೊಯಂಬತ್ತೂರಿಗೆ ವಾಪಸ್ ಬರ್ತಾ ತಮಿಳ್ನಾಡಿಗೆ ಹೋಗಿದ್ವಿ ಗೈಸ್. 5 hour ಜರ್ನಿ. ಸೀಟೆಲ್ಲ ರಾತ್ರಿನೇ ಬಂದಿತ್ತು. ಅದೇ ಹೇಳಿದ್ದು ನಾನು. ಫಸ್ಟ್ ಹೋಗುವಾಗ ಟಿಕೆಟ್ ಮಾಡ್ಕೊಂಡು ಬರುವಾಗ ಜನರಲ್ಲಲ್ಲಿ ಬಂದಿತ್ತು. ಬಟ್ ಅದು ಸೀಟ್ ಸಿಕ್ಕಿತ್ತು. ಹಂಗೇನು ಅಷ್ಟು ಇದು ಅನ್ಕಂಫರ್ಟೇಬಲ್ ಅನಿಸಿರ್ಲಿಲ್ಲ. ಇವತ್ತೊಂದು ಫುಲ್ ಇದ್ದು ಜನ. ನಿಲ್ಲಕ್ಕೂ ಜಾಗ ಇಲ್ಲ ಅಲ್ಲಿ. KSRTCನೂ ಹಂಗೆ ಒಂಥರ ವಾಮಿಟ್ ಬರುತ್ತೆ. ಸುಮ್ಮನೆ ಚಿಕ್ಕ ಮಕ್ಕಳು ಥರ ಗೈಸ್. ಅಲ್ಲೇನು ನೋಡ್ಲಿಕ್ಕೆ ನಂಗೆ ಅದು ಬೇಕು, ನಂಗೆ ಬೇಕು. ಮಂಡೆಗೆ ಹಾಕೊಳ್ಳುದ ಇಲ್ಲಿ ನೋಡಿ. ಗಾಯ್ಸ್, ನಮಗೆ ಸೀಟ್ ಸಿಕ್ತು. ಸೀಟ್ರಲ್ಲೂ ಬುಕ್ಕಿಂಗ್ ಮಾಡ್ತಾರಂತೆ. ನಮ್ಗೆ ಗೊತ್ತಿರಲಿಲ್ಲ. ಬುಕ್ಕಿಂಗ್ ಮಾಡಿದ್ದೆ ಓಟ್ ಹಾಕೋದು. ಅದೇ ಆ ಬುಕ್ಕಿಂಗ್ ಮಾಡಿನೇ ಅರ್ಧ ನಿದ್ರೆ ಇಲ್ಲ ಅಂತ ಹೇಳಿದ್ ನಾನು. ನೆಕ್ಸ್ಟ್ ಬ್ಲಾಗ್. ಇನ್ನು ಬಿಡ್ಲೂ ಇಲ್ಲ, ಇನ್ನು ಬಿಡ್ಲೇ ಇಲ್ಲ ಅಷ್ಟು ಬೇಗ. ಇನ್ನು ತಲೆ ಎಲ್ಲ ನೋವ್ತಿಲ್ಲ ಅಂದೆ. ಇವಾಗಲೇ ಸುಸ್ತಾಗ್ತಿದೆ. ನೋಡು, ಮುಖನೇ ಸಮ ಮಾಡಲಿಲ್ಲ. ಹುಡುಗೊಂದು ಅರ್ಜೆಂಟ್ ಗೈಸ್. ನಾವು ಊಟಕ್ಕೆ ನಿಲ್ಲಿಸಿದ್ದಾರೆ ಗೈಸ್ ಇಲ್ಲಿ. ಈ ಚಳಿಯಲ್ಲಿ ಇವ್ರಿಗೆ ಐಸ್ ಕ್ರೀಮ್ ಅಂತೆ. 2 hours ಆಗಿದ್ದಷ್ಟೇ. 2 hours ಆಯಿತಾ ಇವಾಗ? 2 hours ಆಗಿದ್ದಷ್ಟೇ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ. ಆಲ್ರೆಡಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಅಂದರೆ ಫುಲ್ ಸೊಂಟ ಎಲ್ಲ ನೋವ್ತಿದೆ ಗಾಯ್ಸ್. ಮತ್ತು ಇವಾಗ ತುಂಬ ಜರ್ನಿ ಮಾಡಲಿಕ್ಕಿದೆ. ಸೊ ಅದು ತಗೋ ಒಂದು ಆರೆಂಜ್ ಪಲ್ಪ್. ಗಾಯ್ಸ್, ಸ್ಫೂರ್ತಿಗೆ ಬೋಟಿ ಬೇಕಾಗಿರೋದು. ಪದೇ ಶ್ರದ್ಧೆಗೆ ಹೋಗಿ ಬೋಟಿ ಬೇಕಾ ಬೈಯೋದಿಲ್ಲ. ಹೋಗಿ ಟಿಶ್ಯೂ ಅಂತ. ಟಿಶ್ಯೂಗೂ ಬೈದ್ರೆ ಅವ್ರು ಹೋಟೆಲ್ ಮುಚ್ಚಕ್ಕೆ ಹೇಳೋರಿಗೆ. ಯೋದರೆ
ಅಯ್ಯೋ ಇಲ್ಲ ನಮ್ದಲ್ಲ ಅಲ್ಲ ನಮ್ದಲ್ಲ ಅಪ್ಪ ಶ್ರದ್ಧಾ ಏನು ತಿಂದಿಲ್ಲ. ಇವಳು ಬರೀ ಬಂದು ಬೋಟಿ ಬೇಕಾ ತಿನ್ನಕ್ಕಿರೋದು ಅವಳಿಗೆ. ನಾಲ್ಕು ಸಲ ಕೇಳಿದ್ಲು ಬೋಟಿ ಬೇಕಾ, ನೋಡಿದ್ರೆ ಇವಳಿ ಬೇಕು ನಂಗಲ್ಲ. ಹೇಗಿದೆ KSRTC ಎಕ್ಸ್ಪೀರಿಯನ್ಸ್? ಈಗ ಬೆಳಿಗ್ಗೆ ತನಕ ಏನಾಗಿತ್ತು so far so good. ಏನ್ ಸೋ ಗುಂಡು ಯಪ್ಪ ಆಚೆ ಮಾಡ್ಕೊಂಡಿದ್ದಾಳೆ ಅದಕ್ಕೆ. ಇದೆ ಸ್ಟಾಪ್ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಹೋಗಿ ಉಡುಪಿಯಲ್ಲೇ ನಿಲ್ಲಿಸ್ತಾರ ಅಥವಾ ಮಧ್ಯಾಹ್ನ ನಿಲ್ಲಿಸ್ತಾರ? ಡೌಟ್. ಮಧ್ಯಾಹ್ನ ನಿಲ್ಲಿಸ್ಲಿಲ್ಲ ಅನ್ಸುತ್ತೆ. ನಿಲ್ಲಿಸ್ತಾರೆ ಒಂದೆರಡು ಇಳಿಯೋರಿಗೆ ನಿಲ್ಲಿಸ್ತಾರೆ ಅಷ್ಟೇ. ಅಲ್ಲ ವಾಶಿಂಗ್ ನಿಲ್ಲಿಸ್ತಾರೆ, ಇಳಿಯೋರಿಗೆ ನಿಲ್ಲಿಸ್ಲಿಲ್ಲ. ಡೌಟ್. ಅವ್ರೇನು ಆಡ್ಕೊಂಡು ನಿಲ್ಸ್ತಾರ ಇಲ್ವ ಅಂದ್ರೆ ನಿಲ್ಸ್ತಾರೆ ಇಳಿಯೋರಿಗೆ ವಾಶ್ರೂಮಿಗೆಲ್ಲ ಇಳಿದಾಗ ನಾನು ವಿಡಿಯೋ ಮಾಡ್ತೀನಿ ಗೈಸ್. ಇಲ್ಲ ಅಂದ್ರೆ ಕತ್ಲೆ ಅಂತ ವಾಶ್ರೂಮ್ ತೋರಿಸ್ತೀಯ? ಅಲ್ಲ ನನ್ನ ಶಿವದರ್ಶಿನಿ ನಾವು ಹೆಂಗಿದೀವ ಅಥವಾ ಹೋಗಿದೀವ? ಈಗ ಸ್ವಲ್ಪ ಸ್ಟ್ರೆಚ್ ಅಲ್ಲ ಅಯ್ಯಪ್ಪ, ಇಷ್ಟು ದೊಡ್ಡ ಹೋಟೆಲಲ್ಲಿ ಬರೀ ರೈಸ್ ಸಾಂಬಾರು ಮೊಸರು ಅಲ್ಲ ಅಲ್ಲಿ ಬಸ್ ಹೋಟೆಲ್ ನೋಡು. ಹೋಟೆಲ್ ಚಿಕ್ಕ ಮಕ್ಳು ಇಬ್ರು ಇದ್ರಲ್ಲ ಎಲ್ಲ ಹೋಟೆಲ್ ಅಷ್ಟು ನಾ ಕೇಳಿದೆ. ಯಪ್ಪ ಮೊಸರನ್ನ ಅನ್ನ ಸಾಂಬಾರು ತಿನ್ನೋದು ನನ್ನ ಕೈಲಿ ವರ್ಷಲ್ ಬೇಕಾದ್ರೆ ಹಂಗೆ ಇರ್ತೀನಿ. ನಾನು ಮೊಸರನ್ನ ಅನ್ನ ಸಾಂಬಾರು ತಿನ್ನೋದಿಲ್ಲ. ಅವಳು ಫುಲ್ ಡೇ ಈಗ ನಮ್ದೇ ಬಸ್ ಏನು ತಿಂದಿಲ್ಲ. ಅದು ನಮ್ದೇ ಬಸ್. ನಮ್ಮದು ನೋಡು ಲಾಸ್ಟ್ ಬಟ್ ಸೆಕೆಂಡ್ ಸೀಟ್. ಅದು ಯಾವ್ದು 3 ಉಳಿದಿದೆ ನಮ್ದೇ ಅದು. ಅದ್ರ ಮುಂದೆ ಒಂಥರ ಮಜಾ ಆಗಿದೆ ಇಲ್ಲಿವರೆಗೂ. ಅದೇ ಎಲ್ಲ ಬಂದಿದ್ದು ಮಜಾ ಆಯ್ತು. ಇಲ್ಲಂದ್ರೆ ಹಣ ನನ್ನ ಕೈಲಿ ಅನ್ನ ಸಾಂಬಾರು. ಅಲ್ಲೂ ಶಿವ ಅಲ್ಲ ಇವಳಿಗೆ ಸ್ಫೂರ್ತಿ ಇವಳಿಗೆ ಅಷ್ಟು ದೊಡ್ಡ ಶಿವ ಇವಾಗ ಅಂತಿದ್ದ ಅನ್ನೂರು ಶಿವ ಅಂತೆ. ಸತ್ಯ ಸರಿ ಮಾಡಿಲ್ಲ ಹೇಳೋಗಿದೆ. ಹೌದಾ? ನಾನು ನೋಡಲ್ಲ ಮುಖನ. ಹೌದು ನಂತರ ಮಾಡ್ಬಿಟ್ಟಿದ್ದಾರೆ ಮೂಗ್ನ ಅಲ್ವಾ? ಮೂಗ್ ನಂತರ ಉದ್ದ ಮಾಡಿಟ್ಟಿದ್ದಾರೆ. ಶಿವದರ್ಶಿನಿ. ಓ ಶಿವದರ್ಶಿನಿ ಹೋಟೆಲ್ ಹೆಸರು. ಅದಕ್ಕೆ ಹುಡುಗಿ ತರ ಸ್ವಲ್ಪ ಮಾಡಿದ್ದಾರೆ. ಚೆನ್ನಾಗಾದ್ರೂ ಮಾಡ್ಬೇಕಲ್ವ ದೇವ್ರನ್ನ. ಅದೇ ಸ್ವಲ್ಪ ಮುಖನು ಏನು ತಿಂತಿಲ್ಲ ನಾನು. ಬಿಸ್ಕೆಟ್ ತಿನ್ನೋದಾದ್ರೆ ನಾನು ಪಾಪಿಗಳ. ಅವಳು ನೋಡಿದ್ರೆ ಬೋಟಿ ಇವಾಗ ಇವಳು ಬಿಸ್ಕೆಟ್ ಸ್ಫೂರ್ತಿ ಹಲ್ಕಟ್ ನಾಯಿ. ಇಲ್ಲಿ ನೋಡೆ ಇವಳು ಇವಾಗ ಬಿಸ್ಕೆಟ್ ತಿಂತೀಯ. ಯಾಕೆ ನಂಗೂ ತಿನ್ಬೇಕಿತ್ತು. ನನ್ನ ಏನು ಅನ್ಕೊಂಡಿದ್ದೀರ? ನೀನು ನೋಡಿ ಬೋಟಿ ತಿಂತೀಯ ಬಿಸ್ಕೆಟ್ ತಿಂತೀಯ. ಅವಳು ನೋಡಿದ್ರೆ ಅವಾಗ ಕೇಕ್ ಏನು ಅನ್ಕೊಂಡಿದ್ದಾರೆ ಅಂದ್ರೆ ನೀ ತಿಂದ್ರೆ ನಾವು ತಿಂತೀವಿ ಅಂತ. ಯಪ್ಪ 3 ಗಂಟೆ ಆಯಿತು. ಧರ್ಮಸ್ಥಳ ಅಂತ ಹೇಳಿದ್ರಪ್ಪ. ಇಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ. ಅಲ್ಲ ಎಂಥ ಗಾಡಿ ಹೊಡೆದಿದ್ದಾನಂದ್ರೆ ನಾವೆಲ್ಲ ಇದ್ರು ಇಲ್ಲೇ ಇದ್ವಿ. ಒಂದ್ಸತಿ ಹಿಂಗೆ ಮಲ್ಗೋಕೆ ಹೋಗ್ತೀವಿ ಸಕ್ಕಂತ ಫುಲ್ಲು ಮೇಲ್ಗಡೆ ಹೋಗಿ ಬರ್ತೀವಿ. ವಾ ದೇವ್ರೇ, ನಮ್ಮ ಮನೆಯದು ಬೆಡ್ ಏನು ಬರ್ತಿದೆ. ನಾವು ರೀಚ್ ಆದ್ವಿ ಕಾರ್ಕಳ. ಎಷ್ಟು ಬೇಗ ಎಷ್ಟಾಯ್ತು ಟೈಮ್ ತೋರಿಸು. 5 o'clock. ಇನ್ನೂ 10 minutes ಇದೆ. ಮತ್ತೆ 5 ಗಂಟೆನೂ ಆಗಲಿಲ್ಲ. ಆಟೋ ಏನಿಲ್ಲ ನಿಮಗೆ? ತುಂಬ ದೂರನೇನೆ ಅಲ್ಲ 5 ನಿಮಿಷ.
ಅಲ್ಲ ನಾವು AC ಬಸ್ಸಲ್ಲಿ ಬಂದಿದ್ರೆ ಇಷ್ಟು ಬೇಗ ಬರ್ತಿರ್ಲಿಲ್ಲ. ಒಂದು 7 ಗಂಟೆ 7:30 8 ಗಂಟೆ ಆಗ್ತಿತ್ತು. ಇವನು ಹೆಂಗೆ ಬಂದ ಅಂತಾನೆ ಗೊತ್ತಾಗ್ಲಿಲ್ಲ ಮಾತ್ರ. ಫುಲ್ ಹಾರ್ಸ್ಕೊಂಡು ಅಲ್ಲ AC ಬಸ್ಸಲ್ಲಿ ಹೊರಡೋದು ಎಷ್ಟು ಗಂಟೆಗೆ? 10 ಗಂಟೆಗೆ. ಇವನು 8 ಗಂಟೆಗೆ ಹೊರಟಿದ್ದಾನೆ. ಅದಲ್ಲೆಲ್ಲ 8 ಗಂಟೆಗೆ ಬಿಟ್ಟಿದ್ದಾನೆ ಅಷ್ಟೇ. ಕೈ ಮೊಬೈಲ್ ಹಿಡ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅಷ್ಟು ಕೈ ತಗೊಬಂದ ಅಂದ್ರೆ ಯಪ್ಪ ದೇವ್ರೆ, ಎಲ್ಲರೂ ಪಾರ್ಸಲ್ ಮಾಡ್ಕೊಂಡು ತಗೊಬಂದಂಗಿತ್ತು. ಮನುಷ್ಯರು ಒಳಗಡೆ ಇದ್ದಾರಂತಾನೆ ಮರ್ತು ಬಿಟ್ಟಿದ್ದಾನೆ ಅವನು. ಬಟ್ ಅಡ್ಡಿಲ್ಲ, ಬೇಗ ಬಂದ್ರಲ್ಲ. ನಿದ್ದೆ ಇಲ್ಲ ನನಗೆ ಫಸ್ಟ್ ನಾನು ಬ್ಯಾಂಗ್ಳೂರಲ್ಲಿ ಕೂತಿದ್ದೆ ಅಲ್ಲ, ನೆಕ್ಸ್ಟ್ ಕಣ್ ತೆಗಿಯುವಾಗ ಹೋಟೆಲಲ್ಲಿದ್ವಿ, ಮತ್ತೆ ನೆಕ್ಸ್ಟ್ ಕಣ್ ತೆಗಿಯುವಾಗ ಎಲ್ಲಿದ್ವಿ ಏನು ಹೇಳ್ಕೊಂಡು ಬಾ. ಹಾಂ, ನೆಕ್ಸ್ಟ್ ಕಣ್ ತೆಗಿ ಧರ್ಮಸ್ಥಳದಲ್ಲಿದ್ವಿ. ಇವಳು ಇದು ಧರ್ಮಸ್ಥಳ ಅಲ್ಲ, ಹಾಸನ ಅಂತಿದ್ದಾಳೆ. ಅಲ್ಲಿ ಧರ್ಮಸ್ಥಳದಲ್ಲಿದ್ವಿ. ಇಷ್ಟು ಬೇಗ ನಂಗೆ 3 ಗಂಟೆಗೆ ಧರ್ಮಸ್ಥಳ, ಮತ್ತೆ ಕಣ್ ತೆಗಿಯುವಾಗ ಡೈರೆಕ್ಟ್ ಮೂಡ್ಬಿದ್ರೆ ಇದ್ರಲ್ಲಿ ಅಪ್ಪ ನಿದ್ರೆ ಆಗಿಲ್ಲ. ಹೆಂಗೆ ಎದ್ದು ದೇವರಿಗೆ ಗೊತ್ತು. ಯಪ್ಪ ಮಜಾ ನಾವಿಬ್ರು ಮಲ್ಕೊಂಡಿದ್ದಂತೂ. ನಾವಂತೂ ಮಲಗಿದ್ವಿ, ಸ್ವಲ್ಪ ಡ್ರಾಪ್ ಕೊಟ್ಟಿದ್ರು. ಎಲ್ಲರೂ ಮನೇಲಿ ಅನ್ಕೋಬೋದು ಯಾರು ಕಳ್ತನ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ. ಇವ್ರು ನೋಡಿ, ನನ್ನಂತೂ ಯಾರನ್ನ ಕೊಲೆ ಮಾಡಿ ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಇವ್ರದ್ದೊಂದು ಗುಯಿ ಅಂತ ತಲೆ ಮೇಲೆ ಹೋಗ್ತೀನಿ ಬಾ. ನಾವು ಮನೆಗೆ ಬಂದು ಮಲ್ಗಕ್ಕೆ ರೆಡಿ ಆಗಿದ್ದೀವಿ ನೋಡಿ. ಎಲ್ಲರೂ ಅವಳು ಆಲ್ರೆಡಿ ಒಬ್ಳು ಮಲ್ಗೆ ಆಯ್ತು. ಬಾಯ್ ಗಾಯ್ಸ್, ಈ ಬ್ಲಾಗ್ ಇಲ್ಲ ಎಂಡ್ ಮಾಡ್ತೀವಿ. ಬಾಯ್ 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 ಹೇಳಿ. ಬಾಯ್. ಎನರ್ಜಿನೇ ಇಲ್ಲ ಬಾಯ್ಗೆ. ಬಾಯ್ ಬಾಯ್ ಗಾಯ್ಸ್.